ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೆಲವು ಕೀ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಸ್ ಗಳು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇದಾವೆ. ಆ ಎಲ್ಲ ಇವೆಂಟ್ಸ್ ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ರೀತಿ ಇವುಗಳು ಇಂಪ್ಯಾಕ್ಟ್ ಮಾಡಬಹುದು ಮಾರ್ಕೆಟ್ ಮೇಲೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ನಾವು ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ನೋಡಬಹುದು 2% ನೆಗೆಟಿವ್ ಇದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಂತ ಮಾರ್ಕೆಟ್ 2 ದಿನ ಕಂಟಿನ್ಯೂಸ್ ಡೌನ್ ಫಾಲ್ ಗೆ ಒಳಗಾಯ್ತು. ಅದಕ್ಕೆ ಕಾರಣ ಕೂಡ ಗೊತ್ತಿದೆ. HDFC ಬ್ಯಾಂಕ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತು ಅಂತ ಹೇಳ್ಬೋದು. ಅದರ ಜೊತೆ FIS ಗಳ ಕಂಟಿನ್ಯೂಸ್ ಸೆಲ್ಲಿಂಗ್ ಕೂಡ ಇನ್ನು ಆ ಪ್ರೆಷರ್ ಅನ್ನ ಜಾಸ್ತಿ ಮಾಡ್ತು. ಹಾಗಾಗಿ ಓವರ್ ಆಲ್ 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ ಕೇಸ್ ನಾವು ಲಾಂಗ್ ಟರ್ಮ್ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಈಗಲೂ ಕೂಡ ಇದೆ. 1 ಮಂತ್ ಅಲ್ಲೂ ಕೂಡ ಇನ್ನು ಪಾಸಿಟಿವ್ ಇದೆ. 6 ಮಂತ್ಸ್ ಅಲ್ಲಿ ನೋಡಬಹುದು 7.5, 1 ಇಯರ್ ಅಲ್ಲಿ ನೋಡಬಹುದು 17%. ಸೊ ಲಾಂಗ್ ಟರ್ಮ್ ವ್ಯೂ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಶಾರ್ಟ್ ಟರ್ಮ್ ಅಲ್ಲಿ ಎಸ್ಪೆಷಲಿ 1 ವೀಕ್ ಅಲ್ಲಿ 2% ಡೌನ್ ಆಗಿದೆ. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 5 ಡೇಸ್ ಅಲ್ಲಿ ನೋಡಬಹುದು 2.26% ಡೌನ್ ಫಾಲ್ ಕಂಡು ಬಂದಿದೆ. ಸೊ ಸದ್ಯದ ಮಟ್ಟಿಗೆ ನೆಗೆಟಿವ್ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್. ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ನಮ್ಮ ಮಾರ್ಕೆಟ್ ಅಲ್ಲಿ 2% ಡೌನ್ ಇದೆ. ಇಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಕೊನೆ 2 ದಿನ ಒಳ್ಳೆ ರಿಕವರಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಸೊ ಹಾಗಾಗಿ ಫ್ಲಾಟ್ ಪರ್ಫಾರ್ಮೆನ್ಸ್ ಆಗಿದೆ. ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಾಸ್ಟಾಕ್ ಅಲ್ಲಿ 5 ಡೇಸ್ ಅಲ್ಲಿ ನೋಡಬಹುದು 2% ರ್ಯಾಲಿ ಕಂಡು ಬಂದಿದೆ. ಓವರ್ ಆಲ್ ಇಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇದೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಈ ವಾರ ಶಾರ್ಟೆಸ್ಟ್ ವೀಕ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ 2 ದಿನ ಮಾರ್ಕೆಟ್ ಗೆ ರಜೆ ಇದೆ. ನೀವು ಇಲ್ಲಿ ನೋಡಬಹುದು 22 ಜನವರಿ ಅಂದ್ರೆ ಇವತ್ತು ಮಾರ್ಕೆಟ್ ರಜೆ. ಹಾಗೆ 26 ಜನವರಿ ರಿಪಬ್ಲಿಕ್ ಡೇ, ಅದಕ್ಕಾಗಿ ಶುಕ್ರವಾರ ರಜೆ. ಸೋಮವಾರ ಹಾಗೂ ಶುಕ್ರವಾರ 2 ದಿನ ಕೂಡ ಮಾರ್ಕೆಟ್ ರಜೆ ಇರುತ್ತೆ. ಹಾಗಾಗಿ 3 ದಿನ ಮಾರ್ಕೆಟ್ ಓಪನ್ ಇರೋದು. ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು 2 ದಿನ ರಜೆ ಇರುತ್ತೆ. ಹಾಗೆ ನೆಕ್ಸ್ಟ್ ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲಿಗೆ ECB ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ. ಎಲ್ಲರ ಎಕ್ಸ್ಪೆಕ್ಟೇಷನ್ ಇರೋ ರೇಟ್ಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಅನ್ನೋದು. ರೇಟ್ ಕಟ್ ಬಗ್ಗೆ ಡಿಸಿಷನ್ ಅನ್ನ ತಗೊಳ್ಳೋದು ಖಂಡಿತ ಈಗಲೇ ಅವ್ರಿಗೆ ಸಾಧ್ಯ ಇಲ್ಲ. ಸೊ ಅದನ್ನ ಮೇ ಬಿ ಅವ್ರು ಫಾಲೋ ಮಾಡೋದು ಒನ್ಸ್ ಫೆಡ್ ಕಡಿಮೆ ಮಾಡಿದ್ಮೇಲೆ. ಹಾಗಾಗಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಈಗಿರುವಂತಹ ರೇಟ್ ಅನ್ನೇ ಕಂಟಿನ್ಯೂ ಮಾಡಬಹುದು ಅನ್ನೋಂಥದ್ದು. ಇದು 23ನೇ ತಾರೀಕಿದೆ. ಸೊ ಯಾವ ರೀತಿ ಡಿಸಿಷನ್ ಅಲ್ಲಿಂದ ಬರುತ್ತೆ ಅನ್ನೋದನ್ನ ಮಾರ್ಕೆಟ್ ಕಾದ್ ನೋಡ್ತಾ ಇರುತ್ತೆ. ಸೊ ನಿಮ್ಮ ಗಮನ ಕೂಡ 23ನೇ ತಾರೀಕು ಯುರೋಪಿಯನ್ ಮಾರ್ಕೆಟ್ ಕಡೆ ಇರಲಿ, ಎಸ್ಪೆಷಲಿ ECB ಕಡೆ ಯಾವ ಡಿಸಿಷನ್ ತಗೊಳುತ್ತೆ ಅಂತ. ಸೊ ರೇಟ್ ಕಟ್ ಬಗ್ಗೆ ಅಂತೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಇನ್ ಕೇಸ್ ಬಂದ್ರೆ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್, ಅದು ಪಾಸಿಟಿವ್ ಆಗೂ ಇರಬಹುದು, ರಿಯಾಕ್ಷನ್ ನೆಗೆಟಿವ್ ಆಗೂ ಇರಬಹುದು. ನೋಡೋಣ ಯಾವ ರೀತಿ ಅಪ್ಡೇಟ್ ಬರುತ್ತೆ 23ನೇ ತಾರೀಕು ಅಂತ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಗೆ ಬರೋದಾದ್ರೆ ಅದು ಅಮೆರಿಕದ GDP ಡೇಟಾ ರಿಲೀಸ್ ಆಗೋದಿದೆ. ಅದನ್ನ ನಾವು ಡೇಟ್ ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡಬಹುದು ಜನವರಿ 25 ಅಂದ್ರೆ ಆಲ್ಮೋಸ್ಟ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಆಮೇಲೆ ಡೇಟಾ ಬರುತ್ತೆ 26ನೇ ತಾರೀಕು ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಹಾಗಾಗಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದಿಲ್ಲ, ನೆಕ್ಸ್ಟ್ ವೀಕ್ ಅಲ್ಲೇ ನೋಡ್ಲಿಕ್ಕೆ ಸಿಗೋದು. ಸೊ ಎಸ್ಟಿಮೇಷನ್ಸ್ ನೋಡಬಹುದು 2% ಇದೆ. ಪ್ರೀವಿಯಸ್ 4.9% ಬಂದಿತ್ತು. ಸೊ ಈಗ ಜಸ್ಟ್ 2% ಫೋರ್ಕಾಸ್ಟ್ ಇದೆ. ಸೊ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಮೆರಿಕದ GDP ಇದು, ಇದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಕೂಡ ಮಾಡಬಹುದು. ಇನ್ ಕೇಸ್ 2ಕ್ಕಿಂತ ಜಾಸ್ತಿ ಬಂದ್ರೆ ಪಾಸಿಟಿವ್ ಆಗಿರ್ಬೋದು, 2ಕ್ಕಿಂತ ಕಡಿಮೆ ಬಂದ್ರೆ ನೆಗೆಟಿವ್ ಕೂಡ ಇರಬಹುದು. ಸೊ ನೋಡೋಣ ಯಾವ ರೀತಿ GDP ಡೇಟಾ ಬರುತ್ತೆ ಅಮೆರಿಕದ್ದು ಅಂತ. 25ನೇ ತಾರೀಕು ಇದ್ರ ಕಡೆ ಕೂಡ ನಿಮ್ಮ ಗಮನ ಇರಲಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಗೆ ಬರೋದಾದ್ರೆ ರೆಡ್ ಸಿ ಕಾನ್ಫ್ಲಿಕ್ಟ್ ಸದ್ಯದ ಮಟ್ಟಿಗೆ ಅಂತ ದೊಡ್ಡ ಪ್ರಮಾಣದ ಎಫೆಕ್ಟ್ ಆಗ್ತಾ ಇಲ್ಲ ಆಸ್ ಆಫ್ ನೌ. ಬಟ್ ಒಂಥರ ಬೂದಿ ಮುಚ್ಚಿದ ಕೆಂಡ ತರ ಇದೆ ಸದ್ಯದ ಮಟ್ಟಿಗೆ ಪರಿಸ್ಥಿತಿ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಇದ್ರ ಕಡೆ ಕೂಡ ನಿಮ್ಮ ಗಮನ ಇರಲಿ ಈ ವಾರ. ಹಾಗೆ ನೆಕ್ಸ್ಟ್ ಇರಾನ್ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಇದೇನು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ತೀರಾ ಕಡಿಮೆ. ಯಾಕಂದ್ರೆ ಈ 2 ದೇಶಗಳು ಕೂಡ ಬಿಸ್ನೆಸ್ ಮೇಲೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡುವಂತವಲ್ಲ. ಸೊ ಹಾಗಾಗಿ ಅಷ್ಟು ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಕಂಡು ಬರೋದಿಲ್ಲ. ಇನ್ ಕೇಸ್ ಯಾವ್ದಾದ್ರು ಸ್ಟ್ರಾಂಗ್ ಇರುವಂತ ದೇಶ ಈ ಕಾನ್ಫ್ಲಿಕ್ಟ್ ಅಲ್ಲಿ ಇನ್ವಾಲ್ವ್ ಆದ್ರೆ ಸೊ ಆಗ ಮೇ ಬಿ ಅಲ್ಪ ಸ್ವಲ್ಪ ಎಫೆಕ್ಟ್ ಆಗ್ಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ದೊಡ್ಡ ದೇಶಗಳು ಅಮೆರಿಕ ಆಗ್ಬಹುದು, ಚೀನಾ ಆಗ್ಬಹುದು, ರಷ್ಯಾ ಆಗ್ಬಹುದು, ಈ ರೀತಿ ದೇಶಗಳೇನಾದ್ರೂ ಇನ್ವಾಲ್ವ್ ಆದ್ರೆ ಇವರ ಮಧ್ಯೆ ಸ್ವಂತ ಸಮಯದಲ್ಲಿ ಅಲ್ಪ ಸ್ವಲ್ಪ ಎಫೆಕ್ಟ್ ಆಗ್ಬಹುದು. ಇಲ್ಲ ಇವರಿಬ್ರೆ ಕಿತ್ತಾಡ್ಕೊಳ್ತಿದ್ರೆ ಅಷ್ಟೇನು ಸಮಸ್ಯೆ ಆಗೋದಿಲ್ಲ ಮಾರ್ಕೆಟ್ಗೆ. ಸ್ಟಿಲ್ ಈ ಕಡೆ ಕೂಡ ನಿಮ್ಮ ಗಮನ ಇರಲಿ. ಹಾಗೆ ನೆಕ್ಸ್ಟ್ ಬರೋದಾದ್ರೆ ಬಜೆಟ್ ರ್ಯಾಲಿ. ಸೊ ನೀವು ಈಗಾಗಲೇ ನೋಡಿದಿರಿ ಸಾಕಷ್ಟು ಸ್ಟಾಕ್ ಗಳಲ್ಲಿ ಪ್ರೀ ಬಜೆಟ್ ಭರ್ಜರಿಯಾಗಿ ರ್ಯಾಲಿ ಬರ್ತಾ ಇದೆ. ಸೊ ಇದು ಈ ವಾರ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗೆ ಇದೆಲ್ಲ ಎಕ್ಸ್ಪೆಕ್ಟೇಷನ್ ಮೇಲೆ ಬರ್ತಿರುವಂತ ರ್ಯಾಲಿ. ರಿಯಾಲಿಟಿ ಗೊತ್ತಾಗೋದು 1ನೇ ತಾರೀಕು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಪ್ರೆಸೆಂಟ್ ಮಾಡಿದ್ಮೇಲೆ. ಸೊ ಆಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುತ್ತೆ. ಹಾಗಾಗಿ ಪ್ರೀ ಬಜೆಟ್ ರ್ಯಾಲಿ ಏನಿದೆ ಅದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ. ಸಾಕಷ್ಟು ಸ್ಟಾಕ್ ಗಳಲ್ಲಿ ಈಗಾಗಲೇ ಯಾವೆಲ್ಲ ಸ್ಟಾಕ್ ಗಳನ್ನ ಯಾವೆಲ್ಲ ಸೆಕ್ಟರ್ ನ ಸ್ಟಾಕ್ ಗಳನ್ನ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಶೇರ್ ಗಳ ಮೇಲೆ ನಿಮ್ಮ ಗಮನ ಇರಲಿ. ಸೊ ಅವೆಲ್ಲ ಶೇರ್ ಗಳಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರ್ತಾ ಇರುತ್ತೆ. ಪಾಸಿಟಿವ್ ಅಪ್ಡೇಟ್ ಬಂದ್ರೆ ಪಾಸಿಟಿವ್ ರಿಯಾಕ್ಷನ್ ಇರಬಹುದು, ನೆಗೆಟಿವ್ ಬಂದ್ರೆ ನೆಗೆಟಿವ್ ರಿಯಾಕ್ಷನ್ ಇರಬಹುದು. ಸೊ ಓವರ್ ಆಲ್ ನಿಮ್ಮ ಗಮನ ಈ ಬಜೆಟ್ ಗೆ ಸಂಬಂಧಪಟ್ಟಂತ ಸೆಕ್ಟರ್ ಸ್ಟಾಕ್ ಗಳ ಮೇಲೆ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ವಾರ ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ನೀವು ಇಲ್ಲಿ ನೋಡಬಹುದು ಕೋಲ್ಪಾಲ್ ರಿಸಲ್ಟ್ ಇದೆ, ಕೋಫೋರ್ಜ್ ರಿಸಲ್ಟ್ ಇದೆ, ಜನ್ಸೋಲ್ ಇಂಜಿನಿಯರಿಂಗ್, ಇಂಡಿಯನ್ ಬ್ಯಾಂಕ್,
ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್, ಸೊ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಸೈಯಂಟ್ DLM ಇದೆ ನೋಡಬಹುದು, ಇಕೆ ಎನರ್ಜಿ ಇದೆ, ಹ್ಯಾವೆಲ್ಸ್ ಇಂಡಿಯಾ ರಿಸಲ್ಟ್ ಇದೆ, ಇಂಡಸ್ ಟವರ್, KEI ಇಂಡಸ್ಟ್ರೀಸ್ ಇದೆ, ಕರ್ನಾಟಕ ಬ್ಯಾಂಕ್ ರಿಸಲ್ಟ್ ಇದೆ. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಈ ವಾರ ಇದೆ. ಸೊ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ ಮಾರ್ಕೆಟ್ ಮೇಲೆ. ಹೀಗೆ ನೆಕ್ಸ್ಟ್ ಬರೋದಾದ್ರೆ FIS DIS ಆಕ್ಟಿವಿಟೀಸ್ ಮೇಲೂ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ. ಯಾಕೆಂತಂದ್ರೆ ಲಾಸ್ಟ್ 3-4 ಟ್ರೇಡಿಂಗ್ ಸೆಷನ್ ಅಲ್ಲಿ ಕಂಟಿನ್ಯೂಸ್ FIS ಸೆಲ್ಲಿಂಗ್ ಮಾಡಿದ್ದಾರೆ. ನೋಡಬಹುದು 10,500 ಕೋಟಿ, 9,900, 3,600, 545, ಓವರ್ ಆಲ್ 23,583 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಇಲ್ಲಿವರೆಗೂ. ಲಾಸ್ಟ್ ಮಂತ್ ಅಲ್ಲಿ ಒಳ್ಳೆ ಬೈಯಿಂಗ್ FIS ಕಡೆಯಿಂದ ಕಂಡು ಬಂದಿತ್ತು. ಸೊ ಈಗ ಪ್ರೀ ಬಜೆಟ್ ರ್ಯಾಲಿಯಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಸೊ ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಿದ್ದಾರೆ. ಸೊ ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಇವ್ರ ಕಡೆಯಿಂದ ಇರುತ್ತೆ ಅಂತ. ಅವ್ರ ಎಕ್ಸಿಟ್ ಆಗ್ಲಿ ಬಿಡ್ಲಿ, ಸೊ ನಾವಂತೂ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನು ಆಡ್ ಮಾಡ್ತಾ ಮುಂದೆ ಸಾಗಬೇಕು ಅಷ್ಟೇ. ಹಾಗೆ ನೆಕ್ಸ್ಟ್ ಕ್ರೂಡ್ ಆಯಿಲ್ ಕಡೆ ಬರೋದಾದ್ರೆ ಕ್ರೂಡ್ ಆಯಿಲ್ ಅಲ್ಲಿ $78.56 ಟ್ರೇಡ್ ಆಗ್ತಿದೆ. ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. ಸೊ ಆಲ್ಮೋಸ್ಟ್ ಲಾಸ್ಟ್ 1 ಮಂತ್ ಇಂದ ಕೂಡ ಇದೇ ರೇಂಜ್ ಅಲ್ಲಿ ಇದೆ. ಸೊ ಇದೇ ರೇಂಜ್ ಅಲ್ಲಿ ಇದ್ರೆ ಮಾರ್ಕೆಟ್ ಗೆ ಖಂಡಿತ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ. ಸೊ ನೋಡೋಣ ಯಾವ ರೀತಿ ಈ ವಾರ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸೊ ಆಸ್ ಆಫ್ ನಾವು ಒಳ್ಳೆ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಷ್ಟೇ. ಇದಂತೂ ಮಾರ್ಕೆಟ್ ಗೆ ಒಳ್ಳೆ ನ್ಯೂಸ್ ಆಗಿದೆ 1 ತಿಂಗಳಿಂದ ಕೂಡ. ನೆಕ್ಸ್ಟ್ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇಪ್ಯಾಕ್ ಡ್ಯೂರಬಲ್ IPO ಈಗಾಗಲೇ ಓಪನ್ ಆಗಿದೆ, 24ನೇ ತಾರೀಕು ಕ್ಲೋಸ್ ಆಗುತ್ತೆ. ಲೇಟೆಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಾದ್ರೆ $28 ಟ್ರೇಡ್ ಆಗ್ತಿದೆ ಆಸ್ ಆಫ್ ನಾವು. ಅರೌಂಡ್ 12% ಲಾಭವನ್ನು ಕೊಡುವಂತ ಸಾಧ್ಯತೆ ಇದೆ ಇದೇ ರೀತಿ ಪ್ರೀಮಿಯಂ ಇದ್ರೆ. ಸೊ ನೋಡೋಣ, ಇದಂತೂ ಚೇಂಜ್ ಆಗ್ತಾ ಇರುತ್ತೆ, ಇದೇನು ಕಾನ್ಸ್ಟಂಟ್ ಇರೋದಿಲ್ಲ, ಪ್ಲಸ್ ಆಗ್ಬಹುದು ಮೈನಸ್ ಕೂಡ ಆಗ್ಬಹುದು. ಆಸ್ ಆಫ್ ನಾವು 12% ಲಾಭವನ್ನು ಕೊಡುವಂತ ಸಾಧ್ಯತೆ ಇದೆ ಈಗ ನೋಡಿದ್ರೆ. ಹಾಗೆ ನೆಕ್ಸ್ಟ್ ಇನ್ನೊಂದು IPO ಇದು ಮಂಗಳವಾರದಿಂದ ಓಪನ್ ಆಗ್ತಾ ಇದೆ. ಸೋಮವಾರನೇ ಓಪನ್ ಆಗ್ಬೇಕಿತ್ತು, ಆದ್ರೆ ರಜೆ ಇರೋದ್ರಿಂದ ಮಂಗಳವಾರದಿಂದ ಓಪನ್ ಆಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು $20 ಟ್ರೇಡ್ ಆಗ್ತಿದೆ, ಅಂದ್ರೆ ಇಶ್ಯೂ ಪ್ರೈಸ್ $41. ಸೊ $61 ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಇದೇ ರೀತಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಂಟಿನ್ಯೂ ಆದ್ರೆ. ಅರೌಂಡ್ 49% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ನೋಡೋಣ ಇದರಲ್ಲಿ ಏನಾದ್ರು ಬದಲಾವಣೆಗಳಾಗುತ್ತಂತ. ಖಂಡಿತ ಈಗಂತೂ ಒಳ್ಳೆ ಪ್ರೀಮಿಯಂ ಅಲ್ಲೇ ಟ್ರೇಡ್ ಆಗ್ತಿದೆ. ಸೊ ನೆಕ್ಸ್ಟ್ ಮೆಡಿಅಸಿಸ್ಟ್ ಇದಾಗಲೇ ಕ್ಲೋಸ್ ಆಗಿದೆ ಸಬ್ಸ್ಕ್ರಿಪ್ಷನ್ ಗೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ $39 ಟ್ರೇಡ್ ಆಗ್ತಿದೆ. ಇಶ್ಯೂ ಪ್ರೈಸ್ ಬಂದು 418 ಇತ್ತು, 457ಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸುಮಾರು 9% ಲಾಭವನ್ನ ಕೊಡುವಂತ ಸಾಧ್ಯತೆ ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ. ಅಂತ ದೊಡ್ಡ ಗೇನ್ ಅಲ್ಲ ಇದು, ಯಾವಾಗ ಬೇಕಾದ್ರೂ ಪ್ಲಸ್ ಆಗ್ಬಹುದು ಅಥವಾ ಮೈನಸ್ ಕೂಡ ಆಗಬಹುದು. ಸೊ ಮೆಡಿಅಸಿಸ್ಟ್ ಲಿಸ್ಟಿಂಗ್ ಇರುತ್ತೆ ಅನ್ಸುತ್ತೆ ಈ ವಾರ, ಅಬ್ಸರ್ವ್ ಮಾಡಬಹುದು. ಅಲರ್ಟ್ ಆಗಿರೋರು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡ್ಕೊಳ್ಬಹುದು. ಸೊ ಒಳ್ಳೆ ಪ್ರೀಮಿಯಂ ಇರೋದು ಅಂತಂದ್ರೆ ಅದು ನೋವಾ ಅಗ್ರಿಟೆಕ್ ಗೆ. ಸೊ ಕಂಪನಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಅಂತ ನಾನು ಮೊನ್ನೆ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿದಾಗ ಹೇಳಿದ್ದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಒಳ್ಳೆ ಪ್ರಮಾಣದಲ್ಲಿದೆ. ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಲಿಸ್ಟ್ ಆಗುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವುಗಳ ಕಡೆ ನಿಮ್ಮ ಗಮನ ಇರಲಿ. ಈ ವಾರ ಒಂದಲ್ಲ ಒಂದು ಕಾರಣಕ್ಕೆ ಮಾರ್ಕೆಟ್ ರಿಯಾಕ್ಷನ್ ಕೊಡಬಹುದು, ಹಾಗಾಗಿ ಈ ಎಲ್ಲ ಇವೆಂಟ್ ಗಳ ಮೇಲೆ ನಿಮ್ಮ ಗಮನ ಇರಲಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.